ಪ್ರಪಂಚದ ಆಚೆ ಏನಾಗ್ತಿದೆ ಅಂತ ನಿಜವಾಗ್ಲೂ ನಿಮಗೆ ಗೊತ್ತಾಗೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ನೀವು ಇಲ್ಲೊಂದು ಪ್ರಪಂಚವನ್ನ ಕಟ್ತಾ ಇದ್ರಿ, ವಿಶ್ವ ಮಟ್ಟದಲ್ಲಿ ಕಟ್ತಾ ಇದ್ರಿ. ಬಹುಶಃ ರಿಷಬ್ ಸರ್ ಅಲ್ಲಿ ಮಾಡ್ತಿದ್ದು ನಿರ್ದೇಶನನೋ ಅಥವಾ ಅಭಿನಯ ಅಲ್ಲ ಅನ್ಕೊಂತೀನಿ. ಅದು 5 ವರ್ಷದ ತಪಸ್ಸು, ಕಠಿಣ ತಪಸ್ಸು ಮಾಡಿರೋದದು. ಆ ಕಠಿಣ ತಪಸ್ಸಿಗೆ ಒಂದು ಫಲ, ಮೊದಲನೇ ಫಲ ಇವತ್ತು ಸಿಕ್ಕಿದೆ. ಕರ್ನಾಟಕ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಟ್ರೈಲರ್ ಮೆಚ್ಕೊಂಡಿದ್ದಾರೆ. ಕಾಂತಾರ ಚಾಪ್ಟರ್ 1 ಮ್ಯಾಜಿಕ್ ನೋಡೋದಕ್ಕೆ ಅಕ್ಟೋಬರ್ 2ನೇ ತಾರೀಕು ಎಷ್ಟು ಜನ ಕಾಯ್ತಾ ಇದ್ದಾರೆ. ಆ ಎಲ್ಲ ಯಶಸ್ಸು ನಿಮ್ಮ ಜೊತೆ ಇರುತ್ತೆ. ಆ್ಯಂಡ್ ಯಶಸ್ಸಿನ ಜೊತೆ ನೀವು ಒಂದು ಜವಾಬ್ದಾರಿನ ಎಷ್ಟು ಸುಂದರವಾಗಿ ನಿರ್ವಹಿಸಿದ್ರೆ ಅದ್ರ ಬಗ್ಗೆ ನಾವಿಲ್ಲಿ ಮಾತಾಡಲೇಬೇಕು. ರಿಷಬ್ ಸರ್, ಎಷ್ಟೋ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಆಗ್ತಾ ಇದೆ, ಓಕೆನಾ? ಸೊ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಒಂದು ಮಾಡಿದಾಗ ಆ ಸಿನಿಮಾ ಅಥವಾ ಸಿನಿಮಾ ತಂಡದವರು ಆ ರಾಜ್ಯದ ಮೇನ್ ಕಮರ್ಷಿಯಲ್ ಫೇಸಸ್ ಯಾರಿರ್ತಾರೆ, ನಾಯಕ ಅಥವಾ ನಾಯಕಿ, ಆರ್ಟಿಸ್ಟ್ಗಳನ್ನ ಆಯ್ಕೆ ಮಾಡಿಕೊಂಡು ಆ ರಾಜ್ಯದಲ್ಲಿ ಸಿನಿಮಾ ಸೆಲ್ ಮಾಡೋದಕ್ಕೆ ಅವ್ರು ಕಾಸ್ಟ್ ಮಾಡ್ಕೋತಾರೆ. ಆದ್ರೆ ರಿಷಬ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ, ಹೊಂಬಾಳೆ ಅವರ ನಿರ್ಮಾಣದಲ್ಲಿ ಇದು ನಮ್ಮ ಮಣ್ಣಿನ ಕಥೆ ಅನ್ಬಿಟ್ಟು ನೀವು ಹೇಳ್ದಾಗೆ ಗುಲ್ಶನ್ ಅವರು ನಮ್ಮ ಕರ್ನಾಟಕದವರು, ಅವರನ್ನ ಕಾಸ್ಟ್ ಮಾಡಿದ್ರೆ. ನೀವು ಯಾವ ದೊಡ್ಡ ಫೇಸಸ್ ಅನ್ನು ಕೂಡ ನೀವು ಆಯ್ಕೆ ಮಾಡಿಲ್ಲ. ನೀವು ಆಯ್ಕೆ ಮಾಡಿದ್ದು ಕೇವಲ ಬೆಸ್ಟ್ ಟೆಕ್ನಿಷಿಯನ್, ಬೆಸ್ಟ್ ಆಕ್ಟರ್ಸ್ ಅಂಡ್ ಮೋಸ್ಟ್ ಆಫ್ ದ ಎಲ್ಲ ನಮ್ಮ ಕನ್ನಡದವರೇ. ಸೊ ಆ ಹಿರಿಮೆ ಬಗ್ಗೆ ನಿಮಗೆ ಎಷ್ಟು ಗೌರವ ಇದೆ, ಎಷ್ಟು ಹೆಮ್ಮೆ ಇದೆ ಹೇಳಿ ರಿಷಬ್ ಸರ್. ಅಂದ್ರೆ ನಾವು ಖಂಡಿತವಾಗ್ಲೂ ಮೊದಲ ಭಾಗ ಮಾಡಿದಾಗ ಅದು ಪ್ಯೂರ್ ಕನ್ನಡ ಸಿನಿಮಾ ಆಗಿತ್ತು. ಎರಡನೇದು ಮಾಡಕ್ ಹೊರಟಾಗ ಕನ್ನಡಿಗರೇ ಅದನ್ನ ಪ್ಯಾನ್ ಇಂಡಿಯಾ ಮಾಡಿದ್ರು. ಸೊ ಅವರೇ ಈ ತರ ಏನೋ ಮಾಡ್ಬೇಕು, ನೀವು ಪ್ಯಾನ್ ಇಂಡಿಯಾ ಎಲ್ಲ ಹೋಗ್ಬೇಕಂತ ನಮ್ಮನ್ನ ಪುಷ್ ಮಾಡಿ ಕಳಿಸಿದ್ದೆ ಕನ್ನಡಿಗರು. ಅದನ್ನ ಮಾಡಕ್ ಹೊರಟಾಗ ಜನರಲಿ ಒಂದು ಥಾಟ್ ಬರುತ್ತೆ, ಫಿಲ್ಮ್ ಮೇಕರ್ಸ್ಗಳಿಗಾಗ್ಬೋದು, ಪ್ರೊಡಕ್ಷನ್ ಹೌಸ್ಗಾಗ್ಬೋದು. ಸೊ ಈ ತರ ಕಲಾವಿದರುಗಳು ಇರಬೇಕು, ಈ ತರ ಟೆಕ್ನಿಷಿಯನ್ಸ್ಗಳು ಇರಬೇಕು ಅನ್ನೋದು. ಬಟ್ ನಾನು ಯಾವತ್ತು ಏನ್ ನಂಬ್ತೀನಿ ಅಂತಂದ್ರೆ, ಆವತ್ತು ಕಾಂತಾರ ಮಾಡಿದಾಗ ಆ ಥರದ್ದು ಯಾವುದೂ ಇರಲೇ ಇಲ್ಲ. ಆ ಕಾಂತಾರವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿರೋದು ಇದೇ ಜನರು. ಸೊ ಹಾಗಾಗಿ ಆ ಕತೆ ಏನು ಕೇಳುತ್ತೆ, ಅದನ್ನ ಯಾರನ್ನ ಆಯ್ಕೆ ಮಾಡುತ್ತೆ, ಅವ್ರಿಗೆ ಅವಕಾಶ ಕೊಟ್ರೆ ಅಥವಾ ಅವರ ಅಸೋಸಿಯೇಷನ್ ಇಂದ ಅದು ಸಿನಿಮಾಗೆ ಇನ್ನೂ ದೊಡ್ಡ ಕಾಂಟ್ರಿಬ್ಯೂಷನ್ ಆಗತ್ತೆ ಅಂತ ನಾನು ನಂಬ್ತೀನಿ ನಾನು. ಹಾಗಾಗಿ ಆ ಕಥೆಯ ಆಯ್ಕೆ ಪ್ರಕಾರವಾಗಿ ಹೋಗ್ಬೇಕೇ ಹೊರತು ನಾವು ಅದನ್ನ ಫೋರ್ಸ್ ಮಾಡಿದ್ರೆ ಅದು ಯಾವತ್ತೂ ಆರ್ಗ್ಯಾನಿಕ್ ಆಗಿ ಹೋಗೋದೇ ಇಲ್ಲ. ಅದು ಅವರು ಕೂಡ ಫಿಟ್ ಆಗಲ್ಲ, ನಮ್ಮ ಸಿನಿಮಾಗೂ ಕೂಡ ಜಸ್ಟಿಫೈ ಆಗಲ್ಲ ಅಂತ ಅನ್ಕೊಳ್ತೀನಿ ನಾನು. ಮತ್ತೆ ನಮ್ಮಲ್ಲಿ ಎಲ್ಲ ರಾಜ್ಯದವರು ಬಂದು ಕೆಲಸ ಮಾಡಿದ್ದಾರೆ. ಅಂದ್ರೆ ನಿಜವಾಗ್ಲೂ ನಮಗೆ ಟೆಕ್ನಿಷಿಯನ್ಗಳು ಕೊರತೆ ಆಗುವಷ್ಟು ಜನರು ಬೇಕಿತ್ತು ನಮಗೆ ಇಡೀ ಸಿನಿಮಾ ಶೂಟ್ ಮಾಡಬೇಕಾದ್ರೆ. ಆರ್ಟ್ ಡಿಪಾರ್ಟ್ಮೆಂಟ್ಗೆ ಲಿಟ್ರಲಿ ಒಂದು 600-700 ಜನ ಎವ್ರಿ ಡೇ ವರ್ಕ್ ಮಾಡ್ತಾ ಇದ್ರು ಅಲ್ಲಿ ಆ ಎಲ್ಲ ಸೆಟ್ಗಳನ್ನ ಹಾಕ್ಬೇಕಾದ್ರೆ. ಸೊ ಹಂಗಾಗಿ ಎಲ್ಲ ರಾಜ್ಯದಿಂದ ಬಂದಿದ್ರು ಸಿನಿಮಾ ವರ್ಕರ್ಸ್ಗಳೆಲ್ಲರೂ. ಸೊ ಅದೇ ರೀತಿ ನಮ್ಮ ಲೋಕಲ್ ಟ್ಯಾಲೆಂಟ್ಗಳು ಹೇಳುತ್ತಿರೋದೇ ನಾವು ನಮ್ಮ ಮಣ್ಣಿನ ಕಥೆಯನ್ನ, ನಮ್ಮ ಮನುಷ್ಯ ಮತ್ತು ಪ್ರಕೃತಿಯ ಸಂಘರ್ಷವನ್ನೇ ಹೇಳ್ತಾ ಇರುವಂಥದ್ದು. ಸೊ ಅದರ ಇನ್ನ ಡೀಪರ್ ಸೈಡ್ ಹೋಗಿದ್ದೀವಿ ಈ ಸಲ. ಸೊ ಹಾಗಾಗಿ ಅದಕ್ಕೆ ಈ ಮಣ್ಣಿನಲ್ಲಿರುವಂತಹ ಈ ಮಣ್ಣಿನ ಮಕ್ಕಳೇ ಬೇಕಾಗ್ತಾರೆ. ಸೊ ಅವ್ರು ಬಂದ್ರೆ ಮಾತ್ರ ಆ ಕತೆ, ಆ ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿ ಬರೋದಕ್ಕೆ ಸಾಧ್ಯ ಅಂತ ಅನ್ಕೊಳ್ತೀನಿ ನಾನು. ಅಂಡ್ ಫೈನಲ್ ಕ್ವೆಶನ್ ರಿಷಬ್ ಸರ್, ನೀವು ಹೇಳಿದ್ರಿ ಮಾತಾಡ್ಬೇಕಾದ್ರೆ ಇವತ್ತು ನನ್ನಿಂದ ಹಿಡಿದು ಪ್ರಗತಿ ಎಲ್ಲರೂ ರಿಷಬ್ ಅವರು ಅಂತ ಹೇಳ್ತಿದ್ರು. ಈ ವೇದಿಕೆಯಲ್ಲಿ ನಿಂತಿರುವಂತಹ ಕಾಂತಾರದ ನಿರ್ದೇಶಕರಾದಂಥ ರಿಷಬ್ ಶೆಟ್ಟಿಗೆ 5 ವರ್ಷ ತಪಸ್ ಮಾಡಿದಂಥ ನಿಮ್ಮೊಳಗಿರುವಂಥ ರಿಷಬ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನನ್ಗೇನು ಮಾತೇ ಇಲ್ಲ. ಅಂದ್ರೆ ನಾನು ಬರ್ತಾ ಪ್ರಗತಿ ಹತ್ರ ಮಾತಾಡ್ತಿದ್ದೆ, ನನ್ಗೇನು ಆಡಿಯೋ ಬರ್ತಾ ಇಲ್ವಾ? ಇವಾಗ ಕೇಳಿಸ್ತಾ ಇದೆಯಾ? ಒಳಗಡೆಗೆ ಅಷ್ಟಿಲ್ಲ ವಾಯ್ಸು. ಹಳೆ ರಿಷಬ್ ಶೆಟ್ಟಿ ಅಲ್ಲ ಇವಾಗ ನಾನು. ಸೊ ಬರ್ತಾ ಪ್ರಗತಿ ಹತ್ರ ಮಾತಾಡ್ತಾ ಇದ್ದೆ ನಾನು. ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ನನಗೆ, ಪದಗಳೇ ಇಲ್ಲ ಅಂತ ಅನ್ಕೊಂಡು. ಎಲ್ಲ ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಪ್ರಗತಿ, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ತುಂಬಾ ಪವರ್ಫುಲ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿ ಇರ್ತೀನಿ ನಾನು, ಬಟ್ ಈ ಸಲ ಆಗ್ಲಿಲ್ಲ ನನ್ನ ಕೈಲಿ. ಸೊ ನಿಮ್ದೆಲ್ಲ, ನೀನು, ಅರವಿಂದ, ಅನಿ, ಗುರು, ನನ್ನ ಇಡೀ ಟೀಮು, ವಿಜಯಣ್ಣ ಯಾವಾಗ್ಲೂ ನನಗೆ ಲಿಟ್ರಲಿ ಒಂದು ಅಣ್ಣನ ತರ ಆರಾಮಾಗಿ ಹೋಗಿ ಆಗತ್ತೆ ಅಷ್ಟು ವಿಚಾರಗಳಿತ್ತು ನಮಗೆ. ಸೊ ಹಾಗಾಗಿ ಪದಗಳಿಲ್ಲ. ಇನ್ ಜಾಸ್ತಿ ಕೇಳ್ಬಿಟ್ರೆ ಮತ್ತೆ ಬೇರೆ ತರ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಕಳೆದ ಬಾರಿ ಸಿನಿಮಾ ಸ್ಟಾರ್ಟಿಂಗ್ ಬಂದಾಗ ನಾನು ಹೇಳಿದ್ದೀನಿ, ನೀವೆಲ್ಲ ಹೆಮ್ಮೆ ಪಡುವಂತ ಸಿನಿಮಾ ಆಗತ್ತೆ ಅಂತ ಕಾಂತಾರ 1ಗೆ. ಐ ಥಿಂಕ್ ಇದು ನೀವು ನಮ್ಗೆ ಮತ್ತೆ ಬೆಂತಡ್ತೀರಾ, ನಮ್ಮನ್ನು ಪ್ರೌಡ್ ಆಗಿ ನೋಡ್ತೀರಾ ನೀವು ಅಂತ ನಂಬಿದ್ದೀನಿ ನಾನು. ಅಷ್ಟು ಹೇಳ್ಬೋದು ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಿಷಬ್ ಸರ್. ಅವ್ರು ಹೇಳಿದಾಗೆ ಇನ್ನು ಜಾಸ್ತಿ ಮಾತಾಡಿದ್ರೆ ಅವ್ರು ಆಲ್ರೆಡಿ ಭಾವುಕರಾಗಿದ್ದಾರೆ. ಕಣ್ ತುಂಬಿಸೋಷ್ಟು ಶಕ್ತಿ ನಮ್ಗಿಲ್ಲ, ಥಿಯೇಟರ್ಗಳು ತುಂಬುತ್ತೆ, ಅವಾಗ ಮಾತಾಡ್ತಾರೆ, ಜನ ಮಾತಾಡ್ತಾರೆ ಸಿನಿಮಾ ಬಗ್ಗೆ ಇವರ ಪರವಾಗಿ. ಥ್ಯಾಂಕ್ ಯು ರಿಷಬ್ ಸರ್, ಮೋರ್ ಪವರ್ ಟು ಯು. ಥ್ಯಾಂಕ್ ಯು.